ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆಲ್ಮೋಸ್ಟ್ ಮಾರ್ಕೆಟು ಗ್ಯಾಪ್ ಓಪನ್ ಆಗಿದೆ. ಸೊ 110 ಪಾಯಿಂಟ್ಸ್ ಓಕೆ ನೋಡ್ಬೋದು. ಇಲ್ಲಿ 105 ಪಾಯಿಂಟ್ಸ್ ಪ್ಲಸ್ ನಮಗೆ ಚಾರ್ಟಲ್ಲಿ ಗ್ಯಾಪ್ ಓಪನ್ ಆಗಿದೆ. ಸೊ ಇವಾಗ ಮಾರ್ಕೆಟು ಅದೇ ಥರ ಮೂಮೆಂಟನ್ನು ಕೊಡ್ತಾ ಇದೆ. ಸೊ ಮೇಲ್ಗಡೆನೇ ಹೋಗ್ತಾ ಇದೆ. ಆಲ್ಮೋಸ್ಟ್ ಈಗ 40 ಪಾಯಿಂಟ್ಸು ರ್ಯಾಲಿ ಕೊಟ್ಟಿದೆ. ನೋಡೋಣ ಏನು ಮಾಡೋಣ. ಓಕೆ, ವೆಯ್ಟ್ ಮಾಡೋಣ. ನಾವು ವಿ ಶುಡ್ ಹ್ಯಾವ್ ಟು ವೆಯ್ಟ್ ಫಾರ್ ದ ಸೆಟಪ್. ಓಕೆ, ಯಾವುದೇ ಥರ ಇಲ್ಲಿ ಇನ್ನೂ ನನಗೆ ಯಾವುದೇ ಥರ ಸೆಟಪ್ ಕಾಣಿಸ್ತಿಲ್ಲ. ಸೊ ಎಂಟ್ರಿ ತಗೊಳ್ಳೋದಕ್ಕೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಕ್ ನಿಫ್ಟಿ ಕೂಡ ತುಂಬ ಚೆನ್ನಾಗಿ ಒಂದು ಪ್ರೀವಿಯಸ್ ಸಪೋರ್ಟನ್ನು ಬ್ರೇಕ್ ಮಾಡ್ತಿದೆ. ಓಕೆ, ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಸೊ ಸಸ್ಟೈನ್ ಆಯಿತು ಅಂತಂದರೆ ಮೇ ಬಿ ಇಟ್ ಕ್ಯಾನ್ ಗೋ ಅಪ್ ಸೈಡ್ ಹೋಗುವಂಥ ಚಾನ್ಸಸ್ ಇದೆ. ಓಕೆ, ನೋಡೋಣ ಏನಾಗಿದೆ ಅಂತ. ಓಕೆ, ಆಲ್ರೆಡಿ ನಿಮಗೆ ನಿಫ್ಟಿ 50 ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ಗಳು ಸೊ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೇ ನಿಮಗೆ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಜಸ್ಟ್ ಹೋಗಿ ನೋಡ್ಬೋದು. 25,472, 25,555, 25,662, ಓಕೆ, 25,75 ಈ ಥರ ನಾನು ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ಗಳನ್ನು ಡ್ರಾ ಮಾಡಿಟ್ಟಿರ್ತೀನಿ. ಸೊ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಮೇಲೆ ಮಾರ್ಕೆಟು ತುಂಬಾ ನಿಂತಿರುತ್ತೆ. ಓಕೆ, ಮಾರ್ಕೆಟ್ ಮೊಮೆಂಟಮ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮೇಲೆ ನಿಂತಿರುತ್ತೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಈಗ ಇಲ್ಲಿ ಓಪನ್ ಆಯ್ತಲ್ವ ಮಾರ್ಕೆಟು. ಸೊ ಇಲ್ಲಿ ಓಪನ್ ಆಯ್ತಲ್ವ, ಇದು ಕ್ರೂಷಿಯಲ್ ಲೆವೆಲ್ ಆಗಿರೋದ್ರಿಂದ ಇದ್ರ ಮೇಲ್ಗಡೆ ಟ್ರೇಡ್ ಆಗ್ತಿದೆ. ಸೊ ಇಲ್ಲಿ ಸ್ವಲ್ಪ ಮತ್ತೆ ರೆಡ್ ಕ್ಯಾಂಡಲ್ ಬಂದು ಈ ಥರ ಬರ್ಬೋದು. ಓಕೆ, ಆ ಥರ ಸಪೋರ್ಟು ರೆಸಿಸ್ಟೆನ್ಸು ಸ್ವಲ್ಪ ವರ್ಕ್ ಆಗೋಂಥ ಚಾನ್ಸಸ್ ಇರುತ್ತೆ. ಓಕೆ, ಹಿಂಗೆ ಆಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ, ಬಟ್ ಸಪೋರ್ಟು ರೆಸಿಸ್ಟೆನ್ಸು ಸ್ವಲ್ಪ ಚೆನ್ನಾಗಿ ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂತಂದರೆ ವಿ ಕ್ಯಾನ್ ಕ್ಯಾಚ್ ದ ಟ್ರೇಡ್ಸ್. ನೋಡೋಣ. ಓಕೆ, ಯಾವ ಥರ ಬರುತ್ತೆ ಅಂತ ಸೊ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಬ್ಯಾಂಕ್ ನಿಫ್ಟಿ ಕೂಡ ರಿಟ್ರೇಸಿಗೆ ಬರಲಿಲ್ಲ. ಸೊ ಅದೇ ಥರ ಆಲ್ಮೋಸ್ಟ್ ಇವತ್ತು ಐವಿ ತುಂಬ ಚೆನ್ನಾಗಿದೆ. ಏನೋ ನ್ಯೂಸ್ ಇರೋದ್ರಿಂದ ಮಾರ್ಕೆಟಲ್ಲಿ ಸೊ ವ್ಯಾಲಿಟಿಲಿಟಿ ಇದೆ. ಪ್ರೀಮಿಯಮ್ಮು ಅದೇ ಥರನೇ ಜಾಸ್ತಿ ಆಗೋದು ಕಡಿಮೆ ಆಗೋದು ಆಗ್ತಿದೆ. ಓಕೆ, ಪ್ರೀಮಿಯಮ್ ವ್ಯಾಲಿಟಿಲಿಟಿ ಇತ್ತು ಅಂತಂದರೆ ಜಾಸ್ತಿ ವ್ಯಾಲಿಟಿಲಿಟಿ ಇತ್ತು ಅಂದರೂ ಕೂಡ ಆಪ್ಷನ್ ಬೈಯರ್ಗೆ ಸ್ವಲ್ಪ ರಿಸ್ಕಿನೇ. ಯಾಕಂದರೆ ಅಷ್ಟೇ ಐವಿ 12, 13 ಈ ಥರ ಇರಬೇಕು. ಬಟ್ 16 ಏನೋ ತೋರಿಸ್ತಾ ಇದೆ ಇವತ್ತು. ಓಕೆ, 17.98, 18ವರೆಗೂ ಅಟ್ ದ ಮನಿ ಇಂಪ್ಲಾಯ್ಡ್ ವ್ಯಾಲಿಟಿಲಿಟಿ ಜಾಸ್ತಿ ಕಾಣಿಸ್ತಾ ಇದೆ ಮಾರ್ಕೆಟಲ್ಲಿ. ಸೊ ಅದಕ್ಕೋಸ್ಕರ ಓಕೆ, ನೋಡೋಣ ಏನಾಗುತ್ತೆ ಅಂತ. ಸೊ ಓಪನ್ ಆಗಿದ್ದಂದ ಸೊ ಮಾರ್ಕೆಟ್ ಓಪನ್ ಆದ ತಕ್ಷಣವೇ ಸೊ ಈಗ ನೋಡಿ ಇಲ್ಲಿ 70 ಪಾಯಿಂಟ್ಸ್ ರ್ಯಾಲಿ ಕೊಟ್ಟಿದೆ. ಆಲ್ಮೋಸ್ಟ್ ಗ್ಯಾಪ್ ಅಪ್ ಓಪನ್ ಆಗಿ 70 ಪಾಯಿಂಟ್ ಅಂದರೆ ಆಲ್ಮೋಸ್ಟು ಜಸ್ಟ್ ನೋಡ್ಬೋದು ಈಗ. ಓಕೆ, 182 ಪಾಯಿಂಟ್ಸು ಆಲ್ರೆಡಿ ಮಾರ್ಕೆಟು ಕೊಟ್ಟಿದೆ. ಸೊ ಈ ಥರ ಗ್ರೀನಲ್ಲೇ ಹೋಗ್ತಾ ಇದೆ. ಓಕೆ, ವಿಲ್ಸಿ ಗೆಳೆಯರೆ ಅಪ್ಡೇಟ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇವತ್ತು ನಮಗೆ ಅಪಾರ್ಚುನಿಟಿ ಸಿಗುತ್ತಾ, ನಾವು ಟ್ರೇಡನ್ನು ಮಾಡ್ತೀವೋ ಅಥವಾ ಇಲ್ಲ ಅಂತ. ಓಕೆ, ಅಪ್ಡೇಟ್ ಮಾಡ್ತೀನಿ. ಓಕೆ, ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಅಪಾರ್ಚುನಿಟಿ ಬರ್ತಿದೆ, ಬಟ್ ಎಂಟ್ರಿ ತಗೊಳ್ಳೋಷ್ಟರಲ್ಲಿ ಸೊ ಮೇಲ್ಗಡೆ ಹೋಯಿತು. ಪ್ರೀಮಿಯಮ್ಮು ಬಂದಿತ್ತು ನಮ್ಮ ಲೆವೆಲ್ಲಿಗೆ. ಸೊ ಪ್ರಾಪರ್ ಲೆವೆಲ್ಲಿಗೆ ಬಂದಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ವಿಲ್ಸಿ. ಓಕೆ, ತುಂಬ ಚೆನ್ನಾಗಿ ಬರ್ತಾಯಿತ್ತು. ಓಕೆ, ಬ್ಯಾಂಕ್ ನಿಫ್ಟಿನಲ್ಲಿ, ಬಟ್ ಕಪ್ ಆ್ಯಂಡ್ ಹ್ಯಾಂಡಲ್ ಬ್ರೇಕ್ಔಟ್. ಓಕೆ, ತುಂಬ ಚೆನ್ನಾಗಿ ಬ್ರೇಕ್ಔಟ್ ಆಗಿದೆ. ಸೊ ಬ್ರೇಕ್ಔಟ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸನ್ನು ಹಾಕ್ಕೊಂಡು ವಿಲ್ ಟೇಕ್ ಅ ರಿಸ್ಕ್ ಹಿಯರ್. ನೋಡೋಣ ಏನಾಗುತ್ತೆ ಅಂತ. ಸೊ ಅಪ್ ಸೈಡ್ಗೆ ಮೊಮೆಂಟಮ್ ಇದೆ, ಬಟ್ ಗೊತ್ತಿಲ್ಲ ಡೌನ್ ಸೈಡ್ಗೆ ಹೋಗುತ್ತಾ ಮಾರ್ಕೆಟ್ ಅಪ್ ಸೈಡ್ಗೆ ಹೋಗುತ್ತಾ ಅಂತ. ಐ ಆಮ್ ಆಲ್ಸೋ ಇನ್ ಕನ್ಫ್ಯೂಷನ್. ಯಾವುದೇ ಥರ ಸೆಟಪ್ಪು ಪ್ರಾಪರಾಗಿ ವರ್ಕ್ ಆಗ್ತಾ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿ ಈ ಥರ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಈ ಥರ ಕ್ಯಾಂಡಲ್ ಕ್ಲೋಸ್ ಆಗಬಾರ್ದು, ಬಟ್ ಬೈಯಿಂಗ್ ಬರಬೇಕು ಇಲ್ಲಿಂದ. ಓಕೆ, ಬ್ಯಾಂಕ್ ನಿಫ್ಟಿನಲ್ಲಿ ಬೈಯಿಂಗ್ ಬಂತು ಅಂದರೆ ವಿಲ್ ಟೇಕ್ ಅ ರಿಸ್ಕ್. ಪ್ರೀಮಿಯಮ್ ಮೂಮೆಂಟ್ ಇದೆ ಇವತ್ತು, ಚೆನ್ನಾಗಿ ಮೂಮೆಂಟ್ ಆಗ್ತದೆ ಪ್ರೀಮಿಯಮಲ್ಲಿ. ಈ ಥರ ಕ್ಲೋಸ್ ಆದರೆ ಕ್ಯಾಂಡಲ್ಲು ಸೊ ವಿಲ್ ಬಿಕಮ್ ರಿಸ್ಕಿ. ಸೊ ಆಲ್ರೆಡಿ ಎಂಟ್ರಿ ತೊಗೊಂಡ್ರು. ಸೊ SLಗೆ ಬರ್ತಿದ್ವಿ ನಾವು. ಸೊ ಅದೇ ಥರ ಎಂಟ್ರಿ ತೊಗೊಂಡಿಲ್ಲ, ಯಾಕಂದರೆ ಕ್ಯಾಂಡಲ್ಲು ತುಂಬ ಚೆನ್ನಾಗಿ ಡೌನ್ಗೆ ಬರ್ತಾ ಇದೆ. ಓಕೆ, ಈ ಥರ ಇಷ್ಟು ಕೆಳಗಡೆ ಬಂದರೆ ಸೊ ಸಸ್ಟೇನ್ ಆಗಲ್ಲ. ಓಕೆ, ಇವರೆಲ್ಲ ಬೈಯರ್ಸು ಮತ್ತೆ ಪ್ರಿಪೇರ್ ಆಗಿ ಬರಬೇಕು ಇದನ್ನು ಮಾರ್ಕೆಟ್ ಮೇಲೆ ತೊಗೊಂಡು ಹೋಗಬೇಕು ಅಂದರೆ. ಓಕೆ, ನೋಡೋಣ, ವೆಯ್ಟ್ ಮಾಡೋಣ. ಓಕೆ, ಪೇಷನ್ಸ್ ಇಸ್ ದ ಕೀ. ಅಪಾರ್ಚುನಿಟಿ ಸಿಗಬೇಕು ನಮಗೆ ಮಾರ್ಕೆಟಲ್ಲಿ. ಓಕೆ, ನಾವೇ ಹರಿಯಲ್ಲಿ ಹೋಗಿ
ಬೈ ಸೆಲ್ ಮಾಡೋದಕ್ಕಿಂತ. ಸೊ ಚೆನ್ನಾಗಿ ಅಪಾರ್ಚುನಿಟಿ ಬಂತು ಅಂದರೆ ಚೆನ್ನಾಗಿರುತ್ತೆ. ಓಕೆ ನೋಡಿ, ಈಗ ಮತ್ತೆ ಪ್ರೀಮಿಯಮ್ ಮೂಮೆಂಟ್ ತುಂಬ ಚೆನ್ನಾಗಿದೆ ಬ್ಯಾಂಕ್ ನಿಫ್ಟಿನಲ್ಲಿ. ಓಕೆ ಸೊ ಎಕ್ಸ್ಪೈರಿ ನಿಯರ್ ಇದೆ, ಮಂತ್ಲಿ ಎಕ್ಸ್ಪೈರಿ. ಬ್ಯಾಂಕ್ ನಿಫ್ಟಿ ಲಾಟ್ಗಳು ಮಂತ್ಲಿ ಎಕ್ಸ್ಪೈರಿ ಇದೆ 24th. ಓಕೆ 23 ನಾಳೆನೇ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿದು. ಓಕೆ ನೋಡಿ ಈಗ ಎಷ್ಟು ಚೆನ್ನಾಗಿ ಮೊಮೆಂಟಮ್ ಇದೆ ಪ್ರೀಮಿಯಮಲ್ಲಿ. ಸಿ ಓಕೆ ಸಖತ್ತಾಗಿ ಮೂಮೆಂಟ್ ಮಾಡ್ತಿದೆ. ಓಕೆ ಪ್ರೀಮಿಯಮ್ಸ್ಗಳು ಏನು 100 ಪಾಯಿಂಟ್ಸ್ ಧಡ ಅಂತ ಹೋಗ್ತಿದೆ ಪ್ರೀಮಿಯಮ್ಮು. ಸಿಂಗಲ್ ಕ್ಯಾಂಡಲ್ ನೋಡಿ ಇಲ್ಲಿ 100 ಪಾಯಿಂಟ್ ಸಿಂಗಲ್ ಕ್ಯಾಂಡಲ್ 382ಇಂದ 284. ಯಾರಾದರೂ ಬೈ ಮಾಡ್ಕೊಂಡು ಕುಂತ್ರೆ 100 ಪಾಯಿಂಟ್ಸ್ ಹೋಯ್ತು ಇಲ್ಲೇ. ಓಕೆ ಸಪೋಸ್ ಈಗ 1000 ಕ್ವಾಂಟಿಟಿ ಈ ಥರ ತೊಗೊಂಡಿದ್ರೆ ಸೊ ಹೆವಿ ಲಾಸ್ ಆಗುವಂಥ ಚಾನ್ಸ್ ಇರುತ್ತೆ. ಓಕೆ ನಿಫ್ಟಿನಲ್ಲಿ ಅಪಾರ್ಚುನಿಟಿ ಹುಡ್ಕೋಣ. ವಿಲ್ ಸಿ ಕ್ಯಾಂಡಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಥರ ಪಿನ್ ಬಾರು ಕ್ಯಾಂಡಲ್ಲು ಕ್ಲೋಸ್ ಆಯಿತು ಅಂದರೆ ವಿಲ್ ಟೇಕ್ ಅ ರಿಸ್ಕ್ ಆನ್ ಡೌನ್ ಸೈಡ್. ನಾವು ರೆಡಿ ಆಗಿದ್ದೀನಿ. ಅಪ್ ಸೈಡ್ ಆರ್ ಡೌನ್ ಸೈಡ್. ಬ್ಯಾಂಕ್ ನಿಫ್ಟಿ ಕೂಡ ಚೆನ್ನಾಗಿ ಡೌನ್ಗೆ ಮೂಮೆಂಟ್ ಆಗ್ತಿದೆ. ಓಕೆ ಡೌನ್ ಸೈಡ್ಗೆ. ಸೊ ಇಲ್ಲಿ ಬೈ ಮಾಡಬೇಕಂತಿದ್ದೆ, ಐ ಅವಾಯ್ಡ್ ದ ಟ್ರೇಡ್. ಯಾಕಂದರೆ ಈ ಥರ ಕೆಳಗಡೆ ಬಂದು ಕ್ಲೋಸ್ ಆಯಿತು ಅಂದರೆ ವಿ ಶುಡ್ ಅವಾಯ್ಡ್ ದ ಟ್ರೇಡ್. ಓಕೆ ಪ್ರಾಫಿಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. 20 ಪಾಯಿಂಟ್ಸ್ ಸ್ಟಾಪ್, 40 ಪಾಯಿಂಟ್ಸ್ ಟಾರ್ಗೆಟ್. ಓಕೆ ಪಿನ್ ಬರ್ತಾರೆ ಕ್ಯಾಂಡಲ್ ಕ್ಲೋಸ್ ಆದರೆ ಮಾತ್ರ ಎಂಟ್ರಿ ತೊಗೊಳೋದಕ್ಕೆ ಇಂಟ್ರೆಸ್ಟೆಡ್ ಇರ್ತೀನಿ ನಾನಿಲ್ಲಿ. ಬೈಯಿಂಗ್ ಬರ್ಬೋದು ಇಲ್ಲಿಂದ ಮತ್ತೆ ಪದೇ ಬೈಯಿಂಗೂ ಬರ್ಬೋದು. ಸೊ ಇಲ್ಲಿ ಸಿಂಗಲ್ ಕ್ಯಾಂಡಲ್ ನೋಡಿದನು 200 ಪಾಯಿಂಟ್ಸ್ ಸಿಂಗಲ್ ಕ್ಯಾಂಡಲ್ ಬ್ಯಾಂಕ್ ನಿಫ್ಟಿನಲ್ಲಿ. ಓಕೆ ಸೊ ಹೆವಿ ವಾಲಿಟಿಲಿಟಿ ಇದೆ ಮಾರ್ಕೆಟಲ್ಲಿ ಇವತ್ತು. You can mark this trend line also, not a proper trend line. ನೋಡೋಣ. ಓಕೆ ಈ ಪ್ರೈಮ್ ಪ್ರೊಮ್ಯಾಕ್ಸ್ ಸ್ಟ್ಯಾಟಸ್ ಆ್ಯಕ್ಟಿವೇಟ್ ಆಗಿದೆ ಬಟ್ ಡೌನ್ ಸೈಡ್ಗೆ ಬ್ಯಾಂಕ್ ನಿಫ್ಟಿನಲ್ಲಿ. ಬಟ್ ನಿಫ್ಟಿ ಮೇಲ್ಗಡೆ ಹೋಗ್ತೀನಿ ಅಂತ ತೋರಿಸ್ತಾ ಇದೆ. ಹೌ ಡು ಐ ಟೇಕ್ ಅ ರಿಸ್ಕ್ ಹಿಯರ್? 54 ಪಾಯಿಂಟ್ಸ್ ಸ್ಟಾಪ್ ಲಾಸ್, 64 ಪಾಯಿಂಟ್ಸ್ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಇವತ್ತು ಟ್ರೇಡನ್ನು ಅವಾಯ್ಡ್ ಮಾಡೋದು ಬೆಟರ್. ಇವತ್ತು ಅಷ್ಟು ಇದು ಇಲ್ಲ. ಓಕೆ ಪೊಟೆನ್ಷಿಯಲ್ ಇಲ್ಲ ನಿಫ್ಟಿನಲ್ಲಿ. ತುಂಬ ಚೆನ್ನಾಗಿ ಬ್ರೇಕ್ಔಟ್ ಕೊಡ್ತಿದೆ ನಿಫ್ಟಿ. ಬೈ ಮಾಡಿ ಅಂತ ಹೇಳ್ತಿದೆ ನಿಫ್ಟಿ. ಓಕೆ ರೇಂಜ್ ಮತ್ತೆ ಒಳಗಡೆ ಬಂತಲ್ಲ, ಇದು ಸಖತ್ತಾಗಿ ಬಂದಿತ್ತು ಬಟ್ ಮತ್ತೆ ರೇಂಜ್ ಒಳಗಡೆ ಎಂಟ್ರಿ ಆಗ್ತಿದೆ. ಓಕೆ $1200 ರಿಸ್ಕು, 2500 ಟಾರ್ಗೆಟು. ಒಂದು ಚೆನ್ನಾಗಿರೋ ಕ್ಯಾಂಡಲ್ ಕ್ಲೋಸ್ ಆಗ್ತಿಲ್ಲ. ಓಕೆ ಸ್ಟಿಲ್ waiting for opportunity. ಓಕೆ ಪುಟ್ ಸೈಡ್. ಓಕೆ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ 1 ನಿಮಿಷ ಬಾಕಿ ಇದೆ. ವಿಲ್ ಸಿ ಪುಟ್ ಸೈಡ್ ಅಪಾರ್ಚುನಿಟಿ ಬರ್ತಾ ಇದೆ. ಓಕೆ ನಿಫ್ಟಿನಲ್ಲಿ ನೋಡೋಣ. ಪಿನ್ ಬಾರ್ ಸ್ಟ್ರಾಟಜಿ. ಓಕೆ ಈ ಥರ ಪಿನ್ ಬಾರ್ ಹೆವಿ ವಾಲಿಟಿಲಿಟಿ ಇದೆ. ಓಕೆ ಸಿ ನೋಡ್ಬೋದು ಇಲ್ಲಿ 50 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಬರ್ತಿತ್ತು. ಓಕೆ ಎಂಟ್ರಿ ತಗೋಷ್ಟರಲ್ಲಿ ಧಡಲ್ ಅಂತ ಸ್ಟಾಪ್ ಲಾಸ್ ಸೆಟ್ ಆಗುತ್ತೆ. ಯಾಕಂದರೆ ಅಷ್ಟು ಇಂಪ್ಲಾಯ್ಡ್ ವ್ಯಾಲಿಡಿಟಿ ಇದೆ ಮಾರ್ಕೆಟಲ್ಲಿ. ಸೊ ಆಪ್ಷನ್ಸು ಪ್ರೀಮಿಯಮ್ ಆ ಥರ ಮೂಮೆಂಟ್ ಆಗ್ತಿದೆ.
ನೋಡ್ಬೋದು ಈಗ. ಓಕೆ, ಏನು 20 ಪಾಯಿಂಟ್ಸ್ ಸಿಂಗಲ್ ಕ್ಯಾಂಡಲ್ಗಳು ಬರ್ತಿದೆ. ಓಕೆ, ಸಿ. ಓಕೆ, ಪಿನ್ ಬಾರ್ ಸೈಡ್ ಚೆನ್ನಾಗಿ ಕ್ಲೋಸ್ ಆಗಿದೆ, ರಿಟ್ರೇಸಿಗೆ ಬರಲಿ. ಓಕೆ, ನಾನು ಎಂಟ್ರಿ ಪಾಯಿಂಟಿಗೆ ಬಂದರೆ ಎಂಟ್ರಿ ತೊಗೋತೀನಿ. ಓಕೆ, ಇಲ್ಲಿವರೆಗೂ ಬರಬೇಕು, 159ಗೆ ಬರಬೇಕು ಪ್ರೀಮಿಯಮು. ಹೋಗಲಿ, ನೋ ಪ್ರಾಬ್ಲಮ್. ವಿಲ್ ಸಿ ಫಾರ್ ನೆಕ್ಸ್ಟ್ ಅಪಾರ್ಚುನಿಟಿ, ವಿಲ್ ವೇಟ್. ಓಕೆ ಓಕೆ ಸೊ ಕೆಳಗೆ ಬರಲಿ. ಓಕೆ, ಈ ಥರ ಲಿಮಿಟಲ್ಲಿ ಕೂಡ ಬೈ ಮಾಡ್ಬೋದು. ಓಕೆ, ಈ ಥರ ಲಿಮಿಟಲ್ಲಿ ಕೂಡ ಬೈ ಅಂತ ಹಾಕ್ಬೋದು. ಈ ಥರ ಲಿಮಿಟಲ್ಲಿ ಬೈ ಮಾಡಿ. ಸೊ ಈ ಥರ SL ಆ್ಯಂಡ್ ಟಿಪ್ಪಿನ ಡ್ರ್ಯಾಗ್ ಮಾಡ್ಬೋದು ಈ ಥರ. ಓಕೆ, ಈಗ ನೋಡ್ಬೋದು. ಓಕೆ, ಲಿಮಿಟಲ್ಲಿ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ನಮ್ಮದು. ಸಪೋಸು ಈಗ ಪ್ರೈಸ್ ಇಲ್ಲಿವರೆಗೂ ಬಂತಂದರೆ ಲಿಮಿಟಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಈ ಥರ. ಆಮೇಲೆ ನಾವು ಬೇಕಂದರೆ ಈಗ ನಿಮಗೆ ಸ್ಕ್ರೀನಲ್ಲಿ ತೋರಿಸುತ್ತೆ ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟು ಈ ಥರ. ಓಕೆ, ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು ಲಿಮಿಟಲ್ಲಿ ಬೈ ಮಾಡಿ. ಓಕೆ, ತೋರಿಸಿದೆ ಅಲ್ವಾ? ಸೊ ಈ ಥರ ಲಿಮಿಟಲ್ಲಿ ಕೂಡ ನೀವು ಸೆಟ್ ಮಾಡ್ಕೋಬೋದು ಪ್ರೈಸನ್ನು. ಓಕೆ, ಈಗ ಪ್ರೈಸ್ ಇಲ್ಲಿ ಬಂತಂದರೆ ಆಟೋಮೆಟಿಕ್ ಎಕ್ಸಿಕ್ಯೂಟ್ ಆಗುತ್ತೆ. ಸ್ಟಾಪ್ ಲಾಸು ಮತ್ತು ಟಾರ್ಗೆಟ್ ಈ ಥರ ಇರುತ್ತೆ ನಮ್ಮದು. ಬಟ್ ಪ್ರೀಮಿಯಮ್ ಬರಲಿಲ್ಲ. ಬಂದರೆ ಎಂಟ್ರಿ ಎಕ್ಸಿಕ್ಯೂಟ್ ಆಗುತ್ತೆ, ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಬಂದರೆ 155 ಬಂದರೆ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಹಾಕಿದ್ದೀನಿ, ಲೈವಲ್ಲಿನೇ ಇರುತ್ತೆ. ಸೊ ಬೈ ಅಟ್ ಲಿಮಿಟ್ ಅಂತ ಬೈ ಆಗಿಬಿಡುತ್ತೆ ಆಟೋಮೆಟಿಕ್ ಪ್ರೀಮಿಯಮು. ಸ್ಟಾಪ್ ಲಾಸ್ ಇಲ್ಲಿವರೆಗೂ ಇರುತ್ತೆ 20 ಪಾಯಿಂಟ್ಸು, ಟಾರ್ಗೆಟು 44 ಪಾಯಿಂಟ್ಸ್ ಬರ್ತಿದೆ. ಸೊ ಆಮೇಲೆ 1:2 ತರೋಣ ಅದನ್ನು. ಈ ಆರ್ಡರ್ ಎಕ್ಸಿಕ್ಯೂಟ್ ಆಗಲಿ. ಓಕೆ, ಸೊ ದಿಸ್ ಇಸ್ ಪಿನ್ ಬಾರ್ ಸ್ಟ್ರಾಟಜಿ. ಓಕೆ, ಇಲ್ಲಿ ನೋಡ್ಬೋದು ಪ್ರಾಪರ್ ಪಿನ್ ಬಾರ್ ಕ್ಲೋಸ್ ಆಗಿದೆ. ಸೊ ಮಾರ್ಕೆಟು ಡೌನ್ ಸೈಡ್ಗೆ ಹೋಗ್ತೀನಿ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಓಕೆ, ಬ್ಯಾಂಕ್ ನಿಫ್ಟಿ ಕೂಡ ಸೊ ಸ್ಟ್ರಾಂಗ್ ಒಂದು ಜೂನ್ ಇತ್ತು, ಜೂನನ್ನು ಏನು ಮಾಡ್ತು, ಸೊ ಬ್ರೇಕ್ ಮಾಡಿ ಕೆಳಗಡೆ ಟ್ರೇಡ್ ಆಗ್ತಿದೆ. ವಿಲ್ಸಿ. ಓಕೆ, ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಆಲ್ಮೋಸ್ಟು. ಓಕೆ, ಜಸ್ಟ್ ಪಾಯಿಂಟ್ ಇದೆ. ಓಕೆ, ಇದೇ ಲಿಮಿಟಲ್ಲಿ ಬೈ ಮಾಡೋದು ಸ್ವಲ್ಪ ಪ್ರಾಬ್ಲಮ್, ಯಾಕಂದರೆ ನಾನೀಗ ಲೈವ್ ಇದು ಮಾರ್ಕೆಟಲ್ಲಿ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡಿಬಿಡ್ತಿದೆ ಇಷ್ಟು ಅಂತಂದ್ರಲ್ಲೇ. ಸೊ ಈ ಥರ ಒಂದೊಂದು ಸರಿ ಆರ್ಡರ್ ಎಕ್ಸಿಕ್ಯೂಟ್ ಆಗದೇ ಇಮಿಡಿಯೇಟಾಗಿ ಮೇಲಕ್ಕೆ ಹೋಗಿ ಟಾರ್ಗೆಟ್ ಹಿಟ್ ಆಗಿರೋಂಥ ಚಾನ್ಸ್ ಇದೆ. ಓಕೆ, ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ ಫ್ರೆಂಡ್ಸ್, ನಮ್ಮದೀಗ ನೋಡ್ಬೋದು. ಓಕೆ, ಓಕೆ ನೋಡೋಣ. ಓಕೆ, ಟಾರ್ಗೆಟ್ ಹಿಟ್ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ದಿಸ್ ಇಸ್ ಪಿನ್ ಬಾರ್ ಸ್ಟ್ರಾಟಜಿ. ನಾನು ಎಂಟ್ರಿ ತೊಗೊಂಡಿದ್ದೀನಿ, 1:2 ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 30 ಪಾಯಿಂಟ್ಸು ಸ್ಟಾಪ್ ಲಾಸ್ ಇನ್ ಇಂಡೆಕ್ಸ್. ಓಕೆ, ಇಲ್ಲಿ 400 500 ಈ ಥರ ಪ್ರಾಫಿಟನ್ನು ತೋರಿಸ್ತಾ ಇದೆ ನಮಗೆ. ಮಾರ್ಕೆಟ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಮೇ ಬಿ ಟಾರ್ಗೆಟ್ ಹಿಟ್ ಆಗುತ್ತೆ. ಸಪೋಸ್ ಮಾರ್ಕೆಟ್ ಮೇಲ್ಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತು ಅಂತಂದರೆ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಓಕೆ, ರಿಸ್ಕ್ ಇದೆ 1200 to 1300 ರಿಸ್ಕ್ ಇದೆ. 2500 ಪ್ಲಸ್ ನಮಗೆ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಪೊಸಿಷನ್ ಕೂಡ ನೋಡ್ಬೋದು. ಓಕೆ, ಪೊಸಿಷನಲ್ಲಿ ಕೂಡ 185 165 200 ಈ ಥರ ಪ್ರಾಫಿಟನ್ನು ತೋರಿಸ್ತಾ ಇದೆ. ಓಕೆ, ನೋಡೋಣ. ಎಂಟ್ರಿನ ತೊಗೊಂಡಿದ್ದೀನಿ. ಸೊ ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ? ಓಕೆ, ವೆಯ್ಟ್ ಮಾಡೋಣ ಗೆಳೆಯರೆ. ಓಕೆ, ಅಪ್ಡೇಟ್ ಮಾಡ್ತೀನಿ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಈಗ ನಾವು ಟ್ರೇಡನ್ನು ತಗೊಳ್ತಿರ್ತೀವಲ್ಲ, ತಗೊಳ್ಳುವಾಗ ಸೊ ಒಂದು 3 ಇಂಪಾರ್ಟೆಂಟ್ ವಿಷಯನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಏನಂತಂದರೆ, ಒಂದು ಕ್ಯಾಂಡಲ್ ಸ್ಟಿಕ್ಸು, ಸೆಟಪ್ಪು, ನೆಕ್ಸ್ಟು ಸೈಕಾಲಜಿ. ಓಕೆ, ಸೈಕಾಲಜಿ ತುಂಬಾ ಕೆಲಸ ಮಾಡುತ್ತೆ ನೀವು ಟ್ರೇಡನ್ನು ಮಾಡುವಾಗ. ಸೊ ಟ್ರೇಡ್ ಎಂಟ್ರಿ ಮತ್ತು ಎಕ್ಸಿಟ್ನ ನಿಮ್ಮ ಸೆಟಪ್ ಕೊಡುತ್ತೆ. ಬಟ್ ಮಿಡ್ಲ್ಗೆ ಈಗ ಸೊ ಒಂದು 4-5 ಪಾಯಿಂಟ್ ಬಂದ ತಕ್ಷಣ ಸೊ 300 400 500 ಪ್ರಾಫಿಟ್ ಆಗಿದೆ, ಸೊ ಎಕ್ಸಿಟ್ ಆಗ್ಬಿಡೋಣ,
ಈ ಥರ ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ ಸೈಕಾಲಜಿ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಅವಾಗ ನೀವು ಪ್ರಾಪರಾಗಿ ಒಂದು ಈ ಥರ ಇದನ್ನು ಮಾಡಿಬಿಡಿ, ಏನು ಅಂತಂದರೆ ಎಂಟ್ರಿ ತೊಗೊಂಡ್ಮೇಲೆ ಸ್ಟಾಪ್ ಲಾಸು ಟಾರ್ಗೆಟನ್ನು ಸಿಸ್ಟಮಲ್ಲಿ ಹಾಕಿ ಮೌಸನ್ನು ಆಫ್ ಮಾಡಿ. ಈ ಥರ ಬಟನ್ಸ್ ಇತ್ತಂದರೆ ಮೌಸನ್ನು ಆಫ್ ಮಾಡಿ ವೆಯ್ಟ್ ಮಾಡಿ, ಪ್ರಾಪರಾಗಿ ವೆಯ್ಟ್. ಒಂದು 4-5 ಟ್ರೇಡ್ಗಳನ್ನು ನೀವು ವೆಯ್ಟ್ ಮಾಡಿಬಿಟ್ರಿ ಅಂತಂದರೆ ಟಾರ್ಗೆಟ್ ಹಿಟ್ ಆಯಿತು ಅಂತಂದರೆ ಸೊ ನಿಮ್ಗೆ ಆಟೋಮೆಟಿಕ್ಕಾಗಿ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹೋಲ್ಡ್ ಮಾಡಬೇಕು ಟ್ರೇಡನ್ನು, SLವರೆಗೂ ಹೋಲ್ಡ್ ಮಾಡಬೇಕಲ್ಲ, ಟಾರ್ಗೆಟ್ವರೆಗೂ ಹೋಲ್ಡ್ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟಲ್ಲಿ. ಸೊ 500, 600, 700 ಈ ಥರ ಪ್ರಾಫಿಟ್ ಬಂದಾಗ ಸೊ ಇಮಿಡಿಯೇಟ್ ಬುಕ್ ಮಾಡಿಬಿಡ್ತೀವಿ. ಸೊ ನೆಕ್ಸ್ಟ್ ಟ್ರೇಡಲ್ಲಿ ನಾವು ಜಾಸ್ತಿ ಲಾಸು, ಅದಕ್ಕಿಂತ ಡಬಲ್ ಲಾಸನ್ನು ಕೊಟ್ಟು ಅಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಸೊ ರಿಸ್ಕನ್ನ ಜಾಸ್ತಿ ತೊಗೊಳ್ತೀವಿ. ಸೊ ಆಮೇಲೆ ಸಸ್ಟೈನ್ ಆಗೋಕ್ಕಾಗಲ್ಲ. ಅಟ್ಲೀಸ್ಟ್ ರಿಸ್ಕ್ ರಿವಾರ್ಡ್ ಚೆನ್ನಾಗಿರಬೇಕು. 1:2, 1:5 ಈ ಥರ 1:3, 1:4 ಈ ಥರ ರಿಸ್ಕ್ ರಿವಾರ್ಡ್ ಇಟ್ಕೊಂಡು ಹೋದ್ರಿ ಅಂತಂದರೆ ಸೊ ಮಾರ್ಕೆಟಲ್ಲಿ ಆರಾಮಾಗಿ ಸಸ್ಟೈನ್ ಆಗ್ಬೋದು. ನೋಡಿ, ಈಗ 1100, 1000 ಪ್ರಾಫಿಟ್ ತೋರಿಸ್ತದೆ. ನಾನು 600, 700ಗೆ ಎಕ್ಸಿಟ್ ಆಗಿಬಿಟ್ಟಿದೆ ಅಂತಂದರೆ ಸೊ ಈ 1100, 1200 ಪ್ರಾಫಿಟನ್ನು ನೋಡ್ತಿರಲ್ಲ. ಸೊ ಈಗ 1200ಗೆ ಎಕ್ಸಿಟ್ ಆದೆ ಅಂತಂದರೆ ಸೊ ನಾನು 2500 ಪ್ರಾಫಿಟೇ ನೋಡೋಲ್ಲ. ಓಕೆ, ಅದಕ್ಕೋಸ್ಕರ ನಾವು ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ ಏನು ಮಾಡಿತ್ತು ಅಂತಂದರೆ ನೋಡಿ, ಇದೇ ಕಾನ್ಫಿಡೆನ್ಸ್ ಕೊಡೋಂಥ ನಮ್ಮ ಕ್ಯಾಂಡಲು ಇದು ಪ್ರಾಪರಾಗಿ ಕ್ಲೋಸ್ ಆಯಿತು ಅಂತಂದರೆ ಮೇ ಬಿ ಮಾರ್ಕೆಟು ಡೌನ್ಫಾಲ್ ಆಗೋ ಚಾನ್ಸಸ್ ಇದೆ. ಇಲ್ಲಿಂದ ಸಪೋರ್ಟ್ ತೊಗೊಳಿದೆ ಬ್ಯಾಂಕ್ ನಿಫ್ಟಿ, ಬಟ್ ಇದಕ್ಕೆ ಬ್ರೇಕ್ ಆಗಬೇಕು ಅಷ್ಟೇ. ಓಕೆ, ವಿಲ್ಸಿ. ನೋಡಿ, ಈಗ ನಾನು 1200ಗೆ ಎಕ್ಸಿಟ್ ಆಗಿದೆ ಅಂತಂದರೆ 1500 ಪ್ರಾಫಿಟ್ ನೋಡೋಕ್ಕಾಗ್ತಿರಲಿಲ್ಲ. ಈಗ 1500, 1300 ತೋರಿಸ್ತಾ ಇದೆ. ಓಕೆ, ಈ ಥರ ಇರುತ್ತೆ ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ನೀವು ಒಂದು ಪ್ರಾಪರ್ ಸ್ಟ್ರಾಟಜಿ, ಪ್ರಾಪರ್ ಮೈಂಡ್ ಸೆಟ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಸೆಟ್ ಮಾಡ್ಕೋಬೇಕು ಮೈಂಡನ್ನು. ಸೊ ಎಂಟ್ರಿ ತೊಗೊಂಡಿದ್ದೀನಿ, ಟಾರ್ಗೆಟ್ ಆರ್ ಸ್ಟಾಪ್ ಲಾಸ್, ವಿ ಹ್ಯಾವ್ ಟು ವೇಟ್ ಫಾರ್ ಅದು ಮಾರ್ಕೆಟ್ ಯಾವುದನ್ನು ಕೊಡುತ್ತೆ ಗೊತ್ತಾಗಲ್ಲ. ಟಾರ್ಗೆಟು ಕೊಡ್ಬೋದು, ಸ್ಟಾಪ್ ಲಾಸು ಕೊಡ್ಬೋದು. ಈಗ 1:1 ಆಲ್ಮೋಸ್ಟ್ ನಮಗೆ ಬರ್ತಾ ಇದೆ. ಓಕೆ, 1500 ಬರ್ತಾ ಇದೆ. ನಾನು ರಿಸ್ಕ್ ಎಷ್ಟಿತ್ತು ಈಗ 20 ಪಾಯಿಂಟ್ಸ್ ಅಂತಂದರೆ 20 × 6 5 1300 ರಿಸ್ಕ್ ಇತ್ತು. ಈಗ 1300 ಟ್ರೇಡಲ್ಲಿ ನಡೀತಾ ಇದೆ. 1300, 1400 ಈ ಥರ ನಡೀತಾ ಇದೆ. 1:1 ಆಲ್ಮೋಸ್ಟ್ ಬಂತು. ಓಕೆ, ಇದು ನಾನು ಬಂದಿರೋದು, ಇದು ನನ್ನ ಪ್ರಾಫಿಟ್ ಅಲ್ಲ, ಇದು 1:1. ಸಪೋಸ್ ಈಗ ಮಾರ್ಕೆಟ್ ರಿವರ್ಸಲ್ ಆಗಿ ಈ ಥರ ವಾಪಸ್ ಬಂದು ನಾನು SL ಕೂಡ ಹಿಟ್ ಮಾಡ್ಬೋದು. ಓಕೆ, ಲಾಸಲ್ಲಿ ಕೂಡ ನಾನು ಎಕ್ಸಿಟ್ ಆಗ್ಬೋದು. ಬಟ್ ಇದು ಪ್ರಾಫಿಟ್ ಬಂದಿರೋದನ್ನು ನೋಡಿ ನಾವು ಬುಕ್ ಮಾಡೋವರೆಗೂ ನಮ್ಮ ಪ್ರಾಫಿಟ್ ಅಲ್ಲ. ಓಕೆ, ಯಾವ ಥರ ಕ್ಯಾಂಡಲ್ ಬರುತ್ತೆ, ಯಾವ ಥರ ಟ್ರೇಡ್ ಬರುತ್ತೆ ಅಂತ ಯಾರಿಗೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಅಕಾರ್ಡಿಂಗ್ ಟು ಸ್ಟ್ರಾಟಜಿ ನಾನು ತೊಗೊಂಡಿರೋದು ಪಿನ್ ಬಾರ್ ಸ್ಟ್ರಾಟಜಿ ಮೇಲೆ ಎಂಟ್ರಿ ತೊಗೊಂಡೆ. ಈ ಪಿನ್ ಬಾರ್ ತುಂಬ ಚೆನ್ನಾಗಿತ್ತು. ಸೊ ಡೌನ್ ಸೈಡ್ಗೆ ಇಂಡಿಕೇಟ್ ಮಾಡ್ತಾಯಿತ್ತು, ಅದಕ್ಕೋಸ್ಕರ ಟ್ರೇಡನ್ನು ತೊಗೊಂಡಿದ್ದೀನಿ. ಈಗ 1300 ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ. ಸೊ ಆಲ್ಮೋಸ್ಟ್ 1:1.5 ಬರೋ ಅಷ್ಟರಲ್ಲಿ ನಮಗೆ ಟಾರ್ಗೆಟ್ ಹಿಟ್ ಆಗುವಂಥ ಚಾನ್ಸಸ್ ಇದೆ. ನಾನು ಹೇಳಿದ್ದೀನಿ ಆಲ್ರೆಡಿ, ಈಗ ಇಂಡೆಕ್ಸಲ್ಲಿ 1:1.5 ಪ್ರೀಮಿಯಮಲ್ಲಿ ನಮಗೆ ಬರುತ್ತೆ ಅಂತ. ಸೊ ನೋಡೋಣ, ಧಡಾಧಡ್ ಫಾಲ್ ಆಯಿತು ಸ್ಪೀಡಾಗಿ. ಯಾವ ಥರ ಮೇಲ್ಗಡೆ ಫೋರ್ಸಲ್ಲಿ ಹೋಗಿದೆ ಅದೇ ಥರ ಫೋರ್ಸಲ್ಲಿ ಕೆಳಗಡೆ ಬಂತು ಅಂದರೆ ಟಾರ್ಗೆಟ್ ಬರುತ್ತೆ, ಈಸಿಯಾಗಿ ಸ್ಪೀಡಾಗಿ ಬರುತ್ತೆ. ಬಟ್ ನೋಡೋಣ, 1:1.5 ಬಂದಮೇಲೆ ನಾವು ಟ್ರಯಲ್ ಮಾಡೋಣ. ಇಲ್ಲ ಅಂತಂದರೆ ನನಗೆ ಇಲ್ಲಿ 30 ಪಾಯಿಂಟ್ಸ್ ಮೇಲ್ಗಡೆ ಅಂದರೆ 30 ಪಾಯಿಂಟ್ಸ್ ಇದೆಯಲ್ಲ, 30 ಪಾಯಿಂಟ್ಸ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಾನು ಟ್ರಯಲ್ ಮಾಡ್ತೀನಿ. ಇಲ್ಲ ಅಂತಂದರೆ ಸೊ ಈಗ ಇಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗಿ ನಾವು ಸ್ಟಾಪ್ ಲಾಸ್ ಕೂಡ ಹಿಟ್ ಮಾಡ್ಬೋದು ರಿವರ್ಸಲ್ ಆಗಿ. ಯಾಕಂದರೆ ನನಗೆ ಸೇಫ್ ಮೂಡಲ್ಲಿಲ್ಲ. 30 ಪಾಯಿಂಟ್ಸ್ ಕೊಟ್ಟ ಮೇಲೆ ನಾನು ಸೇಫ್ ಮೂಡಲ್ಲಿ ಬರ್ತೀನಿ. ಆವಾಗ ನಾವು ಏನು ಮಾಡ್ತೀವಿ ಅಂತಂದರೆ ನೋಡಿ, ಈಗ ಸೊ ಇಮಿಡಿಯೇಟಾಗಿ ಸೊ ಈ ಥರ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಫೈಟ್ ಮಾಡ್ತಾನೆ ಇರ್ತಾರೆ. ಓಕೆ, ಈಗ ಸೇಫಲ್ಲಿ ಇಲ್ಲ ನಾವು ಯಾವುದೇ ಥರ ಈ ಟ್ರೇಡಲ್ಲಿ. ಸೊ ಲಾಸು ಕೂಡ ಆಗ್ಬೋದು. ರಿಸ್ಕ್ ಇಷ್ಟು ತೊಗೊಂಡಿವಿ, ಪರ್ ಟ್ರೇಡು ಪರ್ ಡೇ ಇಷ್ಟು ನಾನು ರಿಸ್ಕ್ ತೊಗೊಂಡಿದ್ದೀನಿ ಅಂತಂದರೆ ಅಷ್ಟು ರಿಸ್ಕನ್ನು ನಾವು ತೊಗೊಂಡು ಸುಮ್ಮನೆ ಕೊಡಬೇಕಾಗತ್ತೆ. ಸೊ ಯಾವುದೇ ಥರ ಇಲ್ಲಿ ಎಕ್ಸಿಟ್ ಆಗೋದು, ಎಂಟ್ರಿ ಆಗೋದು, ಪದೇ ಪದೇ ಎಂಟ್ರಿ ಎಕ್ಸಿಟ್ ಈ ಥರ ಮಾಡ್ತಾ ಹೋದರೆ ಸೊ ಓವರ್ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮ್ಮ ಸೈಕಾಲಜಿ ಕೂಡ ಪ್ರಾಪರಾಗಿ ಒಂದು ಗಟ್ಟಿಯಾಗಿ ನಿಲ್ಲಲ್ಲ. ಓಕೆ, ಪ್ರಾಕ್ಟೀಸ್ ಮಾಡಿ ನೋಡೋಣ ಏನಾಗುತ್ತೆ. ಓಕೆ, ಈ ಟ್ರೇಡ್ ಬಿಡಿ, ಇದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಥವಾ ಟಾರ್ಗೆಟ್ ಹಿಟ್ ಆಗುತ್ತೆ, ಎರಡೆರಡೊಂದು ಹಾಗೆ ಆಗುತ್ತೆ. ಬಟ್ ನಾನು ಹೇಳ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟ್ ವಿಷಯಗಳಿದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ಸೊ ಯಾಕಂದರೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಇದನ್ನೇ ಹೇಳಬೇಕು ಅಂತ ಸಪ್ರೇಟಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಬಟ್ ಏನು ಮಾಡ್ತೀನಿ ಅಂತಂದರೆ ಈ ಥರ ಟ್ರೇಡ್ ರನ್ನಿಂಗ್ ಇದ್ದಾಗ ನಾನು ಕೆಲವೊಂದಿಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊತಾ ಇರ್ತೀನಿ. ಓಕೆ, ಈಗ ನೋಡಿ 1500 ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇತ್ತು. ಈಗ ಕಾಸ್ಟಲ್ಲಿ ನಡೀತಾ ಇದೆ. ವಿ ಶುಡ್ ಹ್ಯಾವ್ ಟು ವೇಟ್. ಸ್ಟಾಪ್ ಲಾಸ್ ನಾವು ಆಲ್ರೆಡಿ ಇಷ್ಟು ರಿಸ್ಕನ್ನು ಕೊಟ್ಟಿದ್ದೀವಿ ಮಾರ್ಕೆಟ್ಗೆ. ನೀನು ಇಷ್ಟು ರಿಸ್ಕಲ್ಲಿ ನಾನು ಇದ್ದೀನಿ, ನೀನು ಹೊಡೆದ್ರೆ ನನ್ನ ಸ್ಟಾಪನ್ನು ಹಿಟ್ ಮಾಡೋ. ಇಷ್ಟು ರಿಸ್ಕ್ ನಾನು ಇವತ್ತು ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನಾನು ಇಷ್ಟು ರಿಸ್ಕನ್ನು ಕೊಡ್ತಾ ಇದ್ದೀನಿ ನಿನಗೆ, ಇಷ್ಟು ರಿಸ್ಕನ್ನು ತೊಗೊಂಡೋಗು, ಪರವಾಗಿಲ್ಲ. ಓಕೆ, ಅದಕ್ಕಿಂತ ಜಾಸ್ತಿ ನಾನು ಕೊಡೋಲ್ಲ. ಅದಕ್ಕಿಂತ ಜಾಸ್ತಿ ನಾನು ಏನೋ ಒಂದು ಗ್ಲೀಚಲ್ಲಿ ಪಾಯಿಂಟಲ್ಲಿ ನಾನು ಕೊಡ್ಬೋದು. ಒಂದು 50 ರುಪೀಸು 100 ರುಪೀಸು ಸ್ಪೀಡಲ್ಲಿ ಬಂದು ಹೊಡೆಯುವಾಗ. ಸೊ 134ಗೆ ಇದೆ ನಮ್ಮದು, ಅಥವಾ ಅದು 133ಗೆ ಎಕ್ಸಿಕ್ಯೂಟಿವ್ ಆಗ್ಬೋದು ಆರ್ಡರು. ಓಕೆ, ಮಾರ್ಕೆಟ್ ಆರ್ಡ್ರಲ್ಲಿ. ಬಟ್ ಅದಕ್ಕಿಂತ ಜಾಸ್ತಿ ನಾನು ರಿಸ್ಕನ್ನು ಕೊಡೋಲ್ಲ. ಓಕೆ, ಕೆಲವೊಂದು ಜನ ಏನು ಮಾಡ್ತಾರೆ, ಈ ಥರ ಎಂಟ್ರಿ ತೊಗೊಂಡಿರ್ತಾರೆ. ಸೊ ಟಾರ್ಗೆಟು 40 ಪಾಯಿಂಟ್ಸ್ ಹಾಕಿದ್ವಿ, ಸ್ಟಾಪ್ ಲಾಸು 20 ಪಾಯಿಂಟ್ಸ್ ಹಾಕಿದ್ವಿ. ಬಟ್ ಇಲ್ಲಿ ಮ್ಯಾನ್ಯುವಲ್ ಆಗಿ ಎಕ್ಸಿಟ್ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಅವಾಗ ಏನು ಮಾಡುತ್ತೆ ಮಾರ್ಕೆಟು ಈ ಥರ ಕೆಳಗಡೆ ಬರುತ್ತೆ.
ಸೊ ಇಲ್ಲಿ 134 ಟ್ರೇಡ್ ಆಗ್ತಾ ಇದೆ. ಫಸ್ಟ್ ಈಗ 1500 ಪ್ರಾಫಿಟ್ ತೋರಿಸಿದೆ ಅಲ್ವಾ, ಅದು ಆಸೆಯನ್ನು ಹುಟ್ಟಿಸಿರುತ್ತೆ ನಮಗೆ. 1500 ನಾನು ಪ್ರಾಫಿಟನ್ನು ಕೊಡ್ತೀನಿ ನಿನಗೆ ಅಂತ ಆಸೆ ಮತ್ತು ಕಾನ್ಫಿಡೆನ್ಸನ್ನು ಹುಟ್ಟಿಸಿರುತ್ತೆ. ಅದಾದಮೇಲೆ ಈಗ ಇಲ್ಲಿ ಬಂದು ಟ್ರೇಡ್ ಆಗ್ತಾ ಇರುತ್ತೆ. ಸೊ ಕಾಸ್ಟಲ್ಲಿ ಟ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಬಂದು ಲಾಸಲ್ಲಿ ಟ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸೊ ಗ್ರೀಡು ಅಂದರೆ ಎಟ್ಲೀಸ್ಟ್ ವಾಪಸ್ ನನಗೆ 1500ವರೆಗೂ ಬರಲಿ, ನಾನು ಎಕ್ಸಿಟ್ ಆಗ್ತೀನಿ. ಸೊ ಬಿಗಿನಿಂಗ್ ಸ್ಟೇಜಲ್ಲಿ ಎಲ್ಲರೂ ಸೈಕಾಲಜಿ ಇದೇ ಥರ ಕೆಲಸ ಮಾಡೋದು. 1500 ತೋರಿಸ್ಲಿ, ನಾನು ಎಕ್ಸಿಟ್ ಆಗ್ಬಿಡ್ತೀನಿ. ಅದು ತೋರಿಸೋದಿಲ್ಲ, ಕೆಳಗೆ ಬರುತ್ತೆ. ಆಲ್ಮೋಸ್ಟು ನಿಮ್ಮದು ಕ್ಯಾಪಿಟಲ್ಲು ಸೊ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟು ಈಗ ರಿಸ್ಕು 1300 1200 ಪ್ಲಸ್ ರಿಸ್ಕ್ ಇತ್ತು. ಬಟ್ ರಿಸ್ಕ್ ಜಾಸ್ತಿ ಆದಂಗೆ ಏನಾಗುತ್ತೆ, ಇಲ್ಲಿ ನಿಮ್ಮ ಕ್ಯಾಪಿಟಲ್ಲು ಕಡಿಮೆ ಇರುತ್ತೆ. ಕ್ಯಾಪಿಟಲ್ ಆಲ್ಮೋಸ್ಟ್ ನಾವು 10,000 20,000 ಈ ಥರ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿ ಟ್ರೇಡನ್ನು ಮಾಡ್ತಾ ಇರ್ತೀವಿ. ಅವಾಗ ಆಲ್ಮೋಸ್ಟ್ ನಮಗೆ 50% ಕ್ಯಾಪಿಟಲ್ಲು ಗಾನ್ ಅಂತ ಅನಿಸುತ್ತೆ. ಓಕೆ, ಆವಾಗ ಟ್ರೇಡ್ ಮಾಡಾಗ ಸೈಕಾಲಜಿ ಏನಾಗುತ್ತೆ, ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೀವು ಇಲ್ಲ ಈ ಟ್ರೇಡ್ ಬಂದರೆ ಬರಲಿ, ಬರದೇ ಇದ್ದರೆ ಜೀರೋ ಆಗಿಬಿಡಲಿ ಅಂತ ಬಿಟ್ಬಿಡ್ತೀವಿ. ಬಿಟ್ಟ ತಕ್ಷಣ ಅದೇನಾಗುತ್ತೆ, ಆಟೋಮೆಟಿಕಾಗಿ ಜೀರೋನೇ ಆಗುತ್ತೆ ಅದು. ಸೊ ಸಮ್ಟೈಮ್ಸ್ ಕೆಲವೊಂದು ಸರಿ ಮಾತ್ರ ಆ ಥರ ಆಗುವಂಥ ಚಾನ್ಸ್ ಇದೆ. ಬಟ್ 100ಕ್ಕೆ 1 2 3 ಸಾರಿ ಆ ಥರ ಬಿಟ್ಟು ಜೀರೋ ಆಗಕ್ಕೆ ಬಿಟ್ಟಿರೋ ಪ್ರೀಮಿಯಮ್ಮು ಹೋಗಿ ನಿಮಗೆ ಟಾರ್ಗೆಟ್ ಅಥವಾ ಜಾಸ್ತಿ ಕೊಟ್ಟಿರ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಸೊ ಇದು ಜೀರೋನೇ ಆಗುತ್ತೆ. ಯಾಕಂದರೆ ಆಪ್ಷನ್ ಬೈಯರ್ಗೆ ಅಗೇನೆಸ್ಟ್ ಆಗಿರೋದೇ ಇದೇ ಕೆಲಸ. ಓಕೆ, ಆಪ್ಷನ್ ಬೈಯರ್ಸು ಪ್ರಾಫಿಟ್ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತಂದರೆ ಇದೇ ರೀಸನ್ಗೋಸ್ಕರ. ಓಕೆ, ಅದಕ್ಕೋಸ್ಕರ ಸ್ಟಾಪ್ ಲಾಸ್ನ ಸಿಸ್ಟಮಲ್ಲಿ ಹಾಕಿ ಮ್ಯಾನ್ಯುವಲಾಗಿ ಎಕ್ಸಿಟ್ ಆಗೋಷ್ಟು ಸೈಕಾಲಜಿ ಇಂಪ್ರೂವ್ ಆಗಿರಲ್ಲ ಯಾರ್ದು ಬಿಗಿನಿಂಗ್ ಸ್ಟೇಜಲ್ಲಿ. ಅದಕ್ಕೋಸ್ಕರ ಸಿಸ್ಟಮಲ್ಲಿ ಸ್ಟಾಪ್ ಲಾಸ್ನ ಅಪ್ಡೇಟ್ ಮಾಡಿ ಟ್ರೇಡ್ ಮಾಡಿ. ಟಾರ್ಗೆಟ್ ಅವ್ರ ಸ್ಟಾಪ್ ಲಾಸ್ ಎರಡರಲ್ಲಿ ಒಂದಾಗುತ್ತೆ. ಸೊ ಒಂದನ್ನು ತೊಗೊಂಡು ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗಿ ಮತ್ತು ನೆಕ್ಸ್ಟ್ ನಾಳೆ ಇರುತ್ತೆ ಡೇ, ನಾಳೆ ಬಂದು ಮತ್ತೆ ನಾಳೆ ಯಾವುದಾದ್ರೂ ಒಂದು ಪ್ರಾಪರ್ ಸೆಟಪ್ ಬರೋರು ವೇಟ್ ಮಾಡಿ ಟ್ರೇಡನ್ನು ತಗೊಳ್ಳಿ. ಸೊ ಈ ಥರ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ವೇಟ್ ಮಾಡಿ. ಓಕೆ, ಸೊ ಈ ಥರ ಇಂಪಾರ್ಟೆಂಟ್ಸ್ ಪಾಯಿಂಟ್ಗಳನ್ನು ಡಿಸ್ಕಷನ್ ಮಾಡ್ತಾ ಇರ್ತೀನಿ. ಸೊ ವಿಡಿಯೋನ ಕೊನೆವರೆಗೆ ನೋಡಿ ಗೆಳೆಯರಿ. ಇವಾಗ ನಮಗೆ 1500 ಪ್ಲಸ್ ಪ್ರಾಫಿಟನ್ನು ತೋರಿಸ್ತಾ ಇತ್ತು. ಇವಾಗ 640 700 600 ಈ ಥರ ಪ್ರಾಫಿಟ್ ಲಾಸ್ ನಡೀತಾ ಇದೆ. ಸೊ ನೋಡೋಣ, ಅಪ್ಡೇಟ್ ಮಾಡ್ತೀನಿ. ಓಕೆ, ವಿಡಿಯೋನ ಕೊನೆವರೆಗೆ ನೋಡಿ. ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಸೊ ಟಾರ್ಗೆಟ್ ಹಿಟ್ ಆಗುತ್ತಾ. ಕ್ಲೋಸ್ ಆಗೋದಕ್ಕೆ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಮೇ ಬಿ ಟಾರ್ಗೆಟು ಚೆನ್ನಾಗಿ ಬರುತ್ತೆ. ಓಕೆ ಓಕೆ ನೋಡ್ಬೋದು, ಈಗ 1600 ಪ್ಲಸ್ ಬರ್ತಾ ಇದೆ. ಓಕೆ 1700 ಓಕೆ 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 ಪ್ರಾಪರಾಗಿ ಬರ್ತಿದೆ. ಓಕೆ 1800 ಪ್ಲಸ್ ಹೈಯೆಸ್ಟ್ ಪ್ರಾಫಿಟ್ ತೋರಿಸ್ತಾ ಇದೆ. ಈ ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆಯಿತು ಅಂದ್ರೆ ಮುಗೀತು. ಓಕೆ ನೀವೇ ನೋಡ್ತಾ ಇದ್ದೀರಾ ಫ್ರೆಂಡ್ಸು ಲೈವಲ್ಲಿ. ಈಗ 1800 1900 ಓಕೆ 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 ಸಪೋಸ್ ಈಗ ಈ ಕ್ಯಾಂಡಲ್ ಈ ಥರ ಸಸ್ಟೈನ್ ಆದರೆ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. ಓಕೆ ನೋಡೋಣ ಏನಾಗುತ್ತೆ ಅಂತ. ಓಕೆ ಕ್ಲೋಸ್ ಆಗಲಿ ಚೆನ್ನಾಗಿ ಕ್ಯಾಂಡಲ್ಲು. ಈ ಕ್ಯಾಂಡಲ್ಲು ಇನ್ನೂ ಟೈಮ್ ಇದೆ ಕ್ಲೋಸ್ ಆಗೋದಕ್ಕೆ. ಮೇ ಬಿ ಕ್ಲೋಸ್ ಆಯಿತು ಅಂದರೆ ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. ನೋ ಪ್ರಾಫಿಟ್ ನೋ ಲಾಸಲ್ಲಿ ಎಕ್ಸಿಟ್ ಆಗೋಣ. ಓಕೆ ಸಪೋಸ್ ಏನಾದರೂ ಅಷ್ಟರಲ್ಲೇ 140 ಪಾಯಿಂಟ್ಸ್ ಟಾರ್ಗೆಟ್ ಬಂತು ಅಂದರೆ 2500 ಪ್ಲಸ್ ಬಂದರೆ ನಾನು ಮ್ಯಾನ್ಯುವಲ್ ಆಗಿ ಎಕ್ಸಿಟ್ ಆಗೋದಕ್ಕೂ ರೆಡಿ ಆಗಿದ್ದೀನಿ. ಮೇಲೆ ಟಾರ್ಗೆಟ್ ಕೂಡ ಹಾಕಿದ್ದೀನಿ. ಓಕೆ ವಿಲ್ ಸಿ 1:1.5 ಬಂದಿದೆ. ಇಲ್ಲೂ ಕೂಡ ಪ್ರೀಮಿಯಲ್ 1:1.5 ಹಿಟ್ ಆಗ್ತಿದೆ. ಸೊ ಮತ್ತೆ ಪ್ರಾಫಿಟ್ ಕಡಿಮೆ ಆಗಿ ಸ್ಟಾರ್ಟ್ ಆಯ್ತು. ನೋಡೋಣ, ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆಗ್ತಿದೆ ಕೆಳಗಡೆ ಬಂದು. ಓಕೆ ತುಂಬಾ ಅಟೆಂಪ್ಟ್ ಮಾಡ್ತಾಯಿದೆ ಮಾರ್ಕೆಟು ಫಾಲ್ ಆಗೋದಕ್ಕೆ. ಸೊ 1:1.5 ಟಾರ್ಗೆಟ್ ಆಲ್ರೆಡಿ ಹಿಟ್ ಆಗಿದೆ. ಸೊ ಮೇಲ್ಗಡೆ ಸಸ್ಟೈನ್ ಆಗ್ತಿಲ್ಲ ಅಷ್ಟೇ. ಮೇ ಬಿ ನಾನು ಕಾಸ್ಟ್ಗೆ ಟ್ರಯಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ನೋ ಪ್ರಾಬ್ಲಮ್ಮು. ಸ್ವಲ್ಪ ಸಸ್ಟೈನ್ ಆಗಬೇಕಷ್ಟೇ ಪ್ರೈಸು, ಜಾಸ್ತಿ ಏನಿಲ್ಲ. ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ಇದೆ ನನಗೆ, ಜಸ್ಟ್ ನೋಡ್ಬೋದು. ಓಕೆ 10 ಪಾಯಿಂಟ್ಸ್ ಇದೆ. ಓಕೆ ಆಲ್ರೆಡಿ 1800 ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ. ಓಕೆ ಕ್ಯಾಂಡಲ್ ಸಸ್ಟೈನ್ ಆಗಲಿ ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. ಸ್ವಲ್ಪ ಸ್ಲೋ ಆಯಿತು ಅಂತಂದರೆ ಸಪೋಸ್ 2500 ಪ್ಲಸ್ ಬಂದರೆ ಐ ವಿಲ್ ಎಕ್ಸಿಟ್ ಫ್ರಮ್ ದಿಸ್ ಟ್ರೇಡ್. ಓಕೆ
ಓಕೆ, ಟ್ರಯಲ್ ಮಾಡ್ತೀನಿ ಕಾಸ್ಟ್ಗೆ, ನೋ ಪ್ರಾಬ್ಲಮ್. ಓಕೆ ಫ್ರೆಂಡ್ಸ್, ಈಗ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದ್ದೀನಿ. ಯಾವುದೇ ಥರ ನಮಗೆ ಇಲ್ಲಿ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ರಿಸ್ಕ್ ಇರಲ್ಲ. 2200 ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸಿತ್ತು. ಬಟ್ ಈಗ ಟಾರ್ಗೆಟ್ ಇನ್ನೂ ನನಗೆ 10 to 11 ಪಾಯಿಂಟ್ಸ್ ಬೇಕು. ಓಕೆ, 30 ಪಾಯಿಂಟ್ಸ್ ಆಲ್ರೆಡಿ ಕೊಟ್ಟಿದೆ. ಸೊ ಇನ್ನೂ 10 ಪಾಯಿಂಟ್ಸ್ ಬೇಕು. 10 ಪಾಯಿಂಟ್ಸ್ ಬಂತು ಅಂತಂದರೆ ನಾನು ಮನೆಯಲ್ಲ ಎಕ್ಸಿಟ್ ಆಗೋಕ್ಕೆ ರೆಡಿ ಆಗಿದ್ದೀನಿ. ಸೊ ಇಲ್ಲಿ ಪ್ರೈಸಲ್ಲಿ ಕೂಡ ಆಟೋಮೆಟಿಕ್ ಲಿಮಿಟಲ್ಲಿ ಕೂಡ ಸೆಟ್ ಮಾಡಿದ್ದೀನಿ. ಓಕೆ, ಇದೇ ಕ್ಯಾಂಡಲ್ ಹಿಟ್ ಆದರೆ ನೋ ಪ್ರಾಬ್ಲಮ್ಮು, ಹಿಟ್ ಆಗಲಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಫಾಲೋ ಥ್ರೂ ಕ್ಯಾಂಡಲ್ ಕೂಡ ಹಿಟ್ ಆಗ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಕೂಡ ಫಾಲೋ ಆಗ್ತಿದೆ. ಬ್ಯಾಂಕ್ ನಿಫ್ಟಿ 2000 ಪ್ಲಸ್ ನನಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ. ಸಪೋಸ್ ಇದು ರಿವರ್ಸಲ್ ಆಗಿ ವಾಪಸ್ ಬಂದರೆ ನಾವು ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀವಿ. ಓಕೆ, ಯಾವುದೇ ಥರ ಲಾಸ್ ಇರೋಲ್ಲ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ನಮಗೆ. ಓಕೆ, ಈ ಥರ ಸುಮಾರು ಟೈಮ್ ಆಗುತ್ತೆ. ಸೊ ಸ್ವಲ್ಪ ಒಂದು 2-3 ಪಾಯಿಂಟಲ್ಲೇ ಟಾರ್ಗೆಟನ್ನು ಮಿಸ್ ಮಾಡ್ಕೋತೀವಿ. 1:1.5 ಆಲ್ರೆಡಿ ಟಾರ್ಗೆಟ್ ಹಿಟ್ ಆಗಿದೆ. ವಿಲ್ ಡ್ರ್ಯಾಗ್ 1:2. ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋದಷ್ಟು ಈಸಿ ಇಲ್ಲ. ಓಕೆ, ಕೆಲವೊಂದಿಷ್ಟು ಜನ ಹೇಳ್ತಾರೆ ಸೊ 10 ಪಾಯಿಂಟ್ಸು 15 ಪಾಯಿಂಟ್ಸ್ ಇನಫ್ ನಮಗೆ ಅಂತ. 20 ಪಾಯಿಂಟ್ಸ್ ಸಪೋಸ್ ನೀವು 10 ಪಾಯಿಂಟ್ಸು ಕ್ಯಾಪ್ಚರ್ ಮಾಡಿದ್ರಿ ಅಂತಂದರೆ ಸೊ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಷ್ಟು ಪಾಯಿಂಟನ್ನು ಕ್ಯಾಪ್ಚರ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟು. ಬಟ್ ಪ್ರಾಫಿಟ್ ಟು ಲಾಸು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ನಾವು 30 ಪಾಯಿಂಟ್ಸು ತೊಗೊಂಡು 2500 ಕ್ವಾಂಟಿಟಿ ತೊಗೊಂಡಿದ್ವಿ ಅಂತಂದರೆ 75,000 ಪ್ರಾಫಿಟನ್ನು ರೀಚ್ ಮಾಡ್ತಾ ಇದ್ದೀವಿ. ಓಕೆ, ಸಪೋಸ್ ಆಗಿದೆ 2500 ಇಂಟು 40 ಪಾಯಿಂಟ್ಸ್ ಅಂದರೆ 1 lakh rupees ಪ್ರಾಫಿಟ್. ಓಕೆ, ಇದೇ ಸೇಮ್ ಇಷ್ಟೇ ಇರೋದು, ಸ್ಟ್ರಾಟಜಿ ಕೂಡ ಇಷ್ಟೇ. ಬಟ್ ರಿಸ್ಕ್ ಜಾಸ್ತಿ ಆಗುತ್ತೆ ಅಲ್ಲಿ ನೀವು ಟ್ರೇಡ್ ಮಾಡುವಾಗ. ಸೊ ಮೆಂಟಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಸೈಕಾಲಜಿ ಬಿಲ್ಡ್ ಆಗಬೇಕು. ಆವಾಗ ಮಾತ್ರ ನೀವು ಜಾಸ್ತಿ ಕ್ವಾಂಟಿಟಿನ ಟ್ರೇಡನ್ನು ಮಾಡ್ಬೋದು ಈಸಿಯಾಗಿ. ಓಕೆ, ಬಟ್ ದ್ಯಾಟ್ ಏನು ಅಂತೀರ ನೀವು ಆ ಥರ ಬೇಕು. ಪ್ರಾಪರ್ ಒಂದು ಸ್ಟ್ರಾಟಜಿ, ಸೈಕಾಲಜಿ, ಮ್ಯಾನೇಜ್ಮೆಂಟು, ರೂಲ್ಸು, ಕಂಡೀಷನ್ಸ್ ಎಲ್ಲ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಈ ಥರ ಫಾಲೋ ಆಯಿತು ಅಂತಂದರೆ ಮೇ ಬಿ ಮೈ ಟಾರ್ಗೆಟ್ ಹಿಟ್ ಇನ್ ಸಿಂಗಲ್ ಕ್ಯಾಂಡಲ್ ಟಾರ್ಗೆಟ್ ಹಿಟ್ ಆಗುತ್ತೆ. ಬಟ್ ಇದು ಸಪೋರ್ಟ್ ಮಾಡಿ ಈ ಥರ ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಗಬೇಕಷ್ಟೇ. ಓಕೆ, ನಾನು ಮೇಲೆಲ್ಲಾಗಿ ಎಕ್ಸಿಟ್ ಆಗೋದಕ್ಕೂ ರೆಡಿ ಆಗಿದ್ದೀನಿ. 2500 ಪ್ಲಸ್ ಬಂದರೆ ಮೇಲೆಲ್ಲಾಗಿ ಎಕ್ಸಿಟ್ ಆಗ್ತೀನಿ. ಇಲ್ಲಾಂತಂದರೆ ಮೇಲೆ ನಮ್ಮದು ಲಿಮಿಟಲ್ಲೂ ಕೂಡ ಸೆಟ್ ಮಾಡಿಟ್ಟಿದ್ದೀನಿ. ಓಕೆ, ಪ್ರೈಸು ಈ ದಿಸ್ ಬ್ಲೂ ಲೈನ್ ಇದೆಯಲ್ಲ, ಸೊ ಇದ್ರ ಮೇಲ್ಗಡೆ ಬರಲಿ, ಇದಕ್ಕೆ ಟಚ್ ಆಗಲಿ, ಐ ವಿಲ್ ಎಕ್ಸಿಟ್. ಇಲ್ಲಿಂದ ರಿವರ್ಸಲ್ ಆಗಿ ಬಂದು ಟ್ರೇಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆದರೂ ನೋ ಪ್ರಾಬ್ಲಮ್. ಈಗ ಬಂದಿರೋ ಪ್ರಾಫಿಟ್ ಇದು ನಂದಲ್ಲ, ಇದು ನಾನೀಗ ಜೀರೋನಲ್ಲಿದ್ದೀನಿ. ಓಕೆ, ಯಾವುದೇ ಥರ ಲಾಸ್ ಇಲ್ಲ, ಯಾವುದೇ ಥರ ಪ್ರಾಫಿಟ್ ಇಲ್ಲ, ಜೀರೋನಲ್ಲಿ ಟ್ರಯಲ್ ಮಾಡ್ತಾಯಿದ್ದೀನಿ. ಓಕೆ, 2200, 2000. ಓಕೆ, ಬ್ಯಾಂಕ್ ನಿಫ್ಟಿ ಇಸ್ ಫಾಲೋಯಿಂಗ್. ಓಕೆ ಓಕೆ 2500 ಬಂದರೆ ಐ ವಿಲ್ ಎಕ್ಸಿಟ್. ಓಕೆ, 2300. ಇಲ್ಲಿ ಸ್ಕ್ಯಾಲ್ಪರ್ ಮೋಡನ್ನು ಚಾಯ್ಸ್ ಮಾಡಿ ಇಲ್ಲಿ ಸೆಲ್ ಅಂತ ಹೊಡೆದ್ಬಿಟ್ರೆ ಸೆಲ್ ಆಗಿಬಿಡುತ್ತೆ. ಓಕೆ, 2300. ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಇದು ಅಷ್ಟು ಈಸಿ ಇರಲ್ಲ ಇಲ್ಲಿ. ಓಕೆ, 2300, 2200 ವಿಲ್ ಸಿ. 2400 ಡನ್. ಎಷ್ಟು ಪ್ರಾಫಿಟ್ ಬುಕ್ ಆಗಿದೆ? ಕ್ಯಾನ್ಸಲ್ ದಿಸ್ ಆರ್ಡರ್ಸ್. ಓಕೆ, ಲಿಮಿಟಲ್ಲಿ ಕೂಡ ಹಿಟ್ ಆಗ್ತಿತ್ತು. ಓಕೆ, ಡನ್. 2463 rupees. ಓಕೆ ಓಕೆ ಫ್ರೆಂಡ್ಸ್, ನೋಡ್ಬೋದು ಈಗ 2463 ರೂಪಿ. 2500 ಪ್ಲಸ್ ತೋರಿಸ್ತು. ನಾನು ಎಕ್ಸಿಟ್ ಆಗೋಷ್ಟರಲ್ಲೇ 2463 ರೂಪೀಸು ಪ್ರಾಫಿಟ್ ಬುಕ್ ಆಗಿದೆ. ಆಲ್ಮೋಸ್ಟ್ ನಂದು ಪ್ರಾಪರ್ ಲೈನ್ಗೆ ಟಚ್ ಆಗಿದೆ. ಓಕೆ, 192.85 194 or 6 ಇತ್ತು. ಬಟ್ ಎಕ್ಸಿಟ್ ಆಗಿದ್ದೀನಿ. ಯಾಕೆಂದರೆ ಎಕ್ಸಿಟ್ ಆಗೋದಕ್ಕೂ ರೀಸನ್ ಇದೆ ಗುರು ಇಲ್ಲಿ. ಸೊ ಯಾಕಂದರೆ ಮಾರ್ಕೆಟು ಇಲ್ಲಿ ಓಪನ್ ಆಗಿದೆಯಲ್ಲ, ಸೊ ಇಲ್ಲಿಂದ ಇಷ್ಟು ಚೆನ್ನಾಗಿ ಬೈಯಿಂಗ್ ಬಂದಿದೆ ಗೊತ್ತಾ. ಸೊ ಸೆಲ್ಲಿಂಗ್ ನೋಡಿ ಎಷ್ಟು ಸ್ಲೋ ಆಗಿ ಸೆಲ್ ಆಫ್ ಆಗ್ತಿದೆ. ಬೈಯಿಂಗ್ ಕೂಡ ತುಂಬ ಚೆನ್ನಾಗಿ. ಅಟ್ಲೀಸ್ಟ್ ನನಗೆ 2500 ಪ್ರಾಫಿಟ್ ತೋರಿಸಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಬುಕ್ ಮಾಡಿದೆ. ಬಟ್ ಇಲ್ಲಿಂದ ಇದನ್ನು ಬ್ರೇಕ್ ಕೂಡ ಮಾಡ್ಬೋದು. ಓಕೆ, ಬ್ರೇಕ್ ಮಾಡಿ ನಮ್ಮ ಪ್ರೀಮಿಯಮ್ ಈಗ ಇದು 200 ಇರೋ ಪ್ರೀಮಿಯಮ್ 400 ಕೂಡ ಆಗ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ.
ಸೊ ವಾಟ್ ಹ್ಯಾಪನ್ಸ್ ನೆಕ್ಸ್ಟು ನಮಗೆ 1:2 ರಿಸ್ಕ್ ರಿವಾರ್ಡ್ ಬಂದಿದೆ. 1300 ಪ್ಲಸ್ ನಾನು ರಿಸ್ಕ್ ತೊಗೊಂಡಿದ್ದೆ. ಸೊ 2463 1:2 ಒಂದು 2-3 ಪಾಯಿಂಟು ಹೆಚ್ಚು ಕಡಿಮೆ ಇಟ್ಸ್ ಫೈನ್ ನಡೆಯುತ್ತೆ. ಓಕೆ, ನಾನು ಮೆನ್ಯುಲಾಗಿ ಎಕ್ಸಿಟ್ ಆಗಿದ್ದೀನಿ. 192.85 ಎಂಟ್ರಿ ಪ್ರೈಸು 154 ಅಂದರೆ 156ಗೆ ಎಂಟ್ರಿ. 156 ಮೈನಸ್ 192 ಮೀನ್ಸ್ 193. ಆಲ್ಮೋಸ್ಟ್ 37 ಪಾಯಿಂಟ್ಸ್ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ನನಗೆ ಒಂದು ಲಾಟಿಂದ ಪ್ರಾಫಿಟ್ ಆಗಿರುತ್ತೆ 2563. ಡನ್ ಫಾರ್ ದ ಡೇ ಗೈಸ್, ಡನ್ ಫಾರ್ ದ ಡೇ ಗೈಸ್. ಐ ಆಮ್ ಕ್ಲೋಸಿಂಗ್ ಹಿಯರ್ ಟುಡೇ. ನಾನು ಟ್ರೇಡನ್ನು ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳ್ತಾ ಇದ್ದೆ, ಸೊ ಬ್ಯಾಂಕ್ ನಿಫ್ಟಿ ತುಂಬ ಚೆನ್ನಾಗಿ ಬಂದರೆ ನಿಫ್ಟಿ ನಮಗೆ ಟಾರ್ಗೆಟ್ ಕೊಡುತ್ತೆ ಅಂತ. ಸೊ ಇಲ್ಲಿ ಈ ಲೈನಲ್ಲಿ ಸ್ಟ್ರಗಲ್ ಮಾಡ್ತಾ ಇದೆ. ಇದನ್ನು ಬ್ರೇಕ್ ಆಯಿತು ಅಂದರೆ ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಫ್ಟಿ ಕೂಡ ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇಂದು ಪ್ರೀವಿಯಸ್ಸು ಮಾರ್ಕೆಟ್ ಓಪನ್ ಆಗಿದೆಯಲ್ಲ, ಸೊ ಇಲ್ಲಿ ಓಪನ್ ಆಗಿದೆಯಲ್ಲ. ಸೊ ಇದು ಅಂದರೆ ಏನಾಗುತ್ತೆ ಅಂತಂದರೆ ಮಾರ್ಕೆಟ್ ಓಪನ್ ಆಗಿರೋ ಪ್ಲೇಸು ಮತ್ತು ಕ್ಲೋಸ್ ಆಗಿರೋದು ಪ್ರೀವಿಯಸ್ ಡೇ ಹೈ ಲೋ ತುಂಬಾ ಕ್ಲಿಯರಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಸೊ ಈ ಟಾಪನ್ನು ಬ್ರೇಕ್ ಮಾಡೋದಕ್ಕೆ ಮಾರ್ಕೆಟು ಈ ಥರ ಸ್ಟ್ರಗಲ್ ಮಾಡಿ ಬ್ರೇಕ್ ಮಾಡುತ್ತಲ್ಲ, ಸೊ ಅಲ್ಲಿಯೂ ಕೂಡ ತುಂಬಾ ಒಂದು ಸ್ಟ್ರಾಂಗ್ ಏರಿಯಾ ಇದು ರೆಸಿಸ್ಟೆನ್ಸು, ಇದು ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ. ಸೊ ಈ ಥರ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಎಕ್ಸಿಟ್ ಆಗಿರೋದು 2500ಗೆ. ಓಕೆ, ಇನ್ಮೇಲೆ ಮತ್ತೆ ಫಾಲ್ ಆಗಿ ಸೊ ಆಲ್ಮೋಸ್ಟ್ ಈಗ ಲಿಮಿಟಲ್ಲಿ ಕೂಡ ಟಾರ್ಗೆಟ್ ಕೂಡ ಹಿಟ್ ಆಗ್ತಿತ್ತು. 2900 ಕೂಡ ಬರ್ತಿತ್ತು. ಬಟ್ ನೋ ಪ್ರಾಬ್ಲಮ್, ನಮಗೆ 1:2 ಟಾರ್ಗೆಟನ್ನು ನಾವು ಕ್ಯಾಪ್ಚರ್ ಮಾಡಿದ್ವಿ ಅಕಾರ್ಡಿಂಗ್ ಟು ಮೈ ರೂಲ್ಸು. ನೋಡಿ ಈಗ ಇಲ್ಲಿ ನಾನು ಬ್ರೇಕ್ ಆಯಿತು ಅಂತಂದರೆ ಪ್ರೀಮಿಯಮ್ ಧಡಾಧಡ ಅಂತ ಹೋಗುತ್ತೆ ಅಂತ ಹೇಳ್ತಾ ಇದ್ದೆ ಅಲ್ವಾ. ಸೊ ಯಾವುದೇ ಥರ ತುಂಬ ರಿಸ್ಕ್ ಇಲ್ಲದೆ ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡು ಟ್ರೇಡ್ ಮಾಡಿದ್ವಿ. ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸೊ ಇನ್ಸ್ಟಾನಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೆಳೆಯರೆ. ಇವತ್ತು ನಾವು 2463 ರೂಪೀಸ್ ಪ್ರಾಫಿಟನ್ನು ಬುಕ್ ಮಾಡಿ ಸೊ ಟ್ರೇಡನ್ನು ಕ್ಲೋಸ್ ಮಾಡಿದ್ದೀನಿ. ಓಕೆ.